am from Sank. I am studying in 9th standard at Shri Guru Basava Vidya Mandir Junior College, Sank. ಇವತ್ತು ನಾನು ಬೆಳಕಿನ ಪರಾವರ್ತನೆ ಕುರಿತು ಮಹತ್ವವನ್ನು ಹೇಳುವಳಿದ್ದೇನೆ. ಬೆಳಕಿನ ಪರಾವರ್ತನೆಗೆ ಇಂಗ್ಲಿಷ್ನಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೆಯುತ್ತಾರೆ. ಬೆಳಕಿನ ಪರಾವರ್ತನೆಯನ್ನು ಈಗ ವಾಕ್ಯವನ್ನು ಹೇಳಿದ್ರೆ ಅದು ಶಿಸ್ತಾಗಿ ನೆನಪಿಡಲ್ಲ ಮತ್ತು ಅರ್ಥನೂ ಆಗಂಗಿಲ್ಲ. ಅದಕ್ಕೆ ನಾವು ಒಂದು ಆಕೃತಿ ಮೇಲೆ ಆ ವಾಕ್ಯನ ಹೇಳ್ತೀವಿ. ಬೆಳಕಿನ ಪರಾವರ್ತನೆ ಇದು ಸೂರ್ಯ, ಇದು ಅಪಾರದರ್ಶಕ ವಸ್ತು, ಇದು ಕಣ್ಣು. ಅಪಾರದರ್ಶಕ ವಸ್ತು ಅಂದ್ರೆ ಯಾವ ವಸ್ತುವಿನಿಂದ ಬೆಳಕು ಹಾಯ್ದು ಹೋಗಂತಿರಲ್ಲ, ಅದಕ್ಕೆ ನಾವು ಅಪಾರದರ್ಶಕ ವಸ್ತು ಅಂತ ಕರಿತೀವಿ. ಬೆಳಕು ಇದೊಂದು ಅಪಾರದರ್ಶಕ ವಸ್ತುವಿನ ಮೇಲೆ ಬಿದ್ದು ಮರಳಿ ಬರುವುದಕ್ಕೆ ನಾವು ಬೆಳಕಿನ ಪರಾವರ್ತನೆ ಎಂದು ಕರೆಯುತ್ತೇವೆ. ಬೆಳಕಿನ ಪರಾವರ್ತನೆಯಲ್ಲಿ ಪತನ ಕೋನ ಬರುತ್ತದೆ. ಪತನ ಕೋನವನ್ನು ನಾವು ಇಂಗ್ಲಿಷ್ನಲ್ಲಿ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರಿತೀವಿ. ಪತನ ಕೋನ ಅಂದರೆ ಪತನ ಕಿರಣವು ಅಪಾರದರ್ಶಕ ವಸ್ತುವಿನ ಮೇಲೆ ಬಿದ್ದು ಅಪಾರದರ್ಶಕ ವಸ್ತುವಿನೊಡನೆ ಮಾಡುವ ಕೋನಕ್ಕೆ ಪತನ ಕೋನ ಎಂದು ಕರೆಯುತ್ತೇವೆ. ಇದು ಪತನ ಕೋನ. ಅಂದರೆ ಇನ್ಸಿಡೆಂಟ್ ಆ್ಯಂಗಲ್. ಮತ್ತು ಪರಾವರ್ತಿತ ಕೋನಕ್ಕೆ ಇಂಗ್ಲಿಷ್ನಲ್ಲಿ ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಕರೆಯುತ್ತೇವೆ. ಇಲ್ಲಿ ಬರ್ತದೆ ಅದು ಆರ. ಬೆಳಕಿನ ಪರಾವರ್ತನೆಯ ನಿಯಮ. ಬೆಳಕಿನ ಪರಾವರ್ತನೆಯ ಸಂದರ್ಭದಲ್ಲಿ ಪತನ ಕೋನವು ಮತ್ತು ಯಾವಾಗಲೂ ಪರಾವರ್ತಿತ ಕೋನದಷ್ಟೇ ಇರುತ್ತದೆ. ಅದಕ್ಕೆ ನಾವು I = R ಅಂತೀವಿ. I ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ = ರಿಫ್ಲೆಕ್ಟೆಡ್ ಆ್ಯಂಗಲ್ ಅಂತ ಕರಿತೀವಿ. ಥ್ಯಾಂಕ್ ಯು. Yes, very good. My name is Sinchana Biradar. I am studying in 9th class. I from Sank. ಇವತ್ತು ನಾನು ಬೆಳಕಿನ ಪರಾವರ್ತನೆ ಬಗ್ಗೆ ಹೇಳುತ್ತಿದ್ದೇನೆ. ಬೆಳಕಿನ ಪರಾವರ್ತನೆ ಎಂದರೆ ಬೆಳಕು ಒಂದು ಅಪಾರದರ್ಶಕ ವಸ್ತುವಿನ ಮೇಲೆ ಬಿದ್ದು ಮರಳಿ ಬರುವುದಕ್ಕೆ ಬೆಳಕಿನ ಪರಾವರ್ತನೆ ಎನ್ನುತ್ತೇವೆ. ಪತನ ಕೋನ ಎಂದರೆ ಪತನ ಕಿರಣವು ಒಂದು ಅಪಾರದರ್ಶಕ ವಸ್ತುವಿನೊಡನೆ ಮಾಡಿದ ಕೋನಕ್ಕೆ ಪತನ ಕೋನ ಎನ್ನುತ್ತೇವೆ. ಬೆಳಕಿನ ಪರಾವರ್ತನೆಯ ಸಂದರ್ಭದಲ್ಲಿ ಪತನ ಕೋನವು ಯಾವಾಗಲೂ ಪರಾವರ್ತಿತ ಕೋನದಷ್ಟೇ ಇರುತ್ತದೆ. Therefore, I = 1. Yes, very good. My name is Amrita Mallikarjun Malkude. I am studying in 9th class. My school name is Rajaram Bapu Patil Junior College, Sank. ನಾವು ಈಗ ಬೆಳಕು ಮತ್ತು ಬೆಳಕಿನ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬೆಳಕು ಇದು ನಮಗೆ ತುಂಬ ಅವಶ್ಯವಾಗಿದೆ. ಬೆಳಕಿನಿಂದ ನಾವು ವಸ್ತುಗಳನ್ನು ನೋಡಬಹುದು. ಆಮೇಲೆ ಬೆಳಕಿನಿಂದ ವಿಟಮಿನ್ ಡಿ ಸಿಗುತ್ತದೆ. ಬೆಳಕಿನಿಂದ ನಮಗೆ ಸ್ವಲ್ಪ ಶಾಖೆ ಸಿಗುತ್ತದೆ. ಬೆಳಕು ಇದು ವಿದ್ಯುತ್ ಚುಂಬಕೀಯ ವಿಕಿರಣ ಆಗಿದೆ. Hello, good morning everyone. My name is Saundara Srisal Julur. I am studying in 9th class. I am from Sank. ಇವತ್ತು ನಾನು ಬೆಳಕಿನ ಪರಾವರ್ತನೆಯ ಬಗ್ಗೆ ಹೇಳುತ್ತಿದ್ದೇನೆ. ಬೆಳಕು ಒಂದು ಅಪಾರದರ್ಶಕ ವಸ್ತುವಿನ ಮೇಲೆ ಬಿದ್ದು ಮರಳಿ ಬರುವುದಕ್ಕೆ ಬೆಳಕಿನ ಪರಾವರ್ತನೆ ಎನ್ನುತ್ತೇವೆ. ಪತನ ಕಿರಣವು ಅಪಾರದರ್ಶಕ ವಸ್ತುವಿನ ನೊಡನೆ ಮಾಡುವ ಕೋನಕ್ಕೆ ಪತನ ಕೋನ ಎನ್ನುತ್ತೇವೆ. ಮತ್ತು ಪರಾವರ್ತಿತ ಕಿರಣವು ಅಪಾರದರ್ಶಕ ವಸ್ತುವಿನೊಡನೆ ಮಾಡಿದ ಕೋನಕ್ಕೆ ಪರಾವರ್ತಿತ ಕೋನ ಎನ್ನುತ್ತೇವೆ. I ಅಂದರೆ ಇನ್ಸಿಡೆಂಟ್ ಆ್ಯಂಗಲ್, R ಅಂದರೆ ರಿಫ್ಲೆಕ್ಟೆಡ್ ಆ್ಯಂಗಲ್. ಬೆಳಕಿನ ಪರಾವರ್ತನೆಯ ಸಂದರ್ಭದಲ್ಲಿ ಪತನ ಕೋನವು ಯಾವಾಗಲೂ ಪರಾವರ್ತಿತ ಕೋನದಷ್ಟೇ ಇರುತ್ತದೆ. Yes, very good. ಆಯ್ತು, ಸಿಂಪಲ್ ಆಯ್ತಾ? ವೆರಿ ಗುಡ್.